ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH. ಮಂಗಳೂರು ಆರ್ಟಿಒ ಕಚೇರಿಗೆ ಬಾಂಬ್ ಬೆದರಿಕೆ. ದರ್ಶನ್ ಬ್ಯಾರಕ್ ಪರಿಶೀಲಿಸಿದ ಅಲೋಕ್ ಕುಮಾರ್. ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ವಿರುದ್ಧ ಎಫ್ಐಆರ್. ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಮಂಗಳೂರು ಆರ್ಟಿಒ ಕಚೇರಿಯ 5 ಕಡೆ ಬಾಂಬ್ ಇಡಲಾಗಿದೆ. ಈ 5 ಕಡೆ ಸ್ಫೋಟಿಸಲಾಗುತ್ತೆ ಅಂತ ಬೆದರಿಕೆ ಇಮೇಲ್ ಕಳುಹಿಸಲಾಗಿದೆ. ಪಾಕಿಸ್ತಾನದ ಗುಪ್ತಚರ ಇಲಾಖೆ ISI ಮಾಜಿ LTTEಗಳ ಜೊತೆ ಸೇರಿ ರಿಮೋಟ್ ಔಟ್ ಆಪರೇಷನ್ಗೆ ನಿರ್ಧರಿಸಿದೆ ಅಂತ ಇಮೇಲ್ನಲ್ಲಿದೆ. ತಮಿಳುನಾಡಿನ ರಾಜಕೀಯ ವಿಚಾರ ಪ್ರಸ್ತಾಪಿಸಿ IPS ಅಧಿಕಾರಿಗಳ ಹೆಸರನ್ನು ಉಲ್ಲೇಖಿಸಿ ಕಿಡಿಗೇಡಿಗಳು ಇಮೇಲ್ ಮಾಡಿದ್ದಾರೆ. ಬೆದರಿಕೆ ಬೆನ್ನಲ್ಲೇ ಆರ್ಟಿಒ ಕಚೇರಿಯಲ್ಲಿ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಪರಿಶೀಲನೆ ನಡೆಸಿದೆ. ಹಾಸನ, ಗದಗ ಸೇರಿದಂತೆ 5 ಜಿಲ್ಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿತ್ತು. ಇಮೇಲ್ ಮೂಲಕ ಕಿಡಿಗೇಡಿಗಳು ಹುಸಿ ಬೆದರಿಕೆ ಹಾಕಿದ್ರು. ಡಿಸೆಂಬರ್ 12ರಂದು ಬೀದರ್ ಡಿಸಿ ಕಚೇರಿಗೆ ಇಮೇಲ್ ಬಂದಿತ್ತು. ಡಿಸೆಂಬರ್ 13ರಂದು ಕೋಲಾರ ಡಿಸಿ ಕಚೇರಿಗೆ ಬೆದರಿಕೆ ಇಮೇಲ್ ಬಂದಿತ್ತು. ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಪರಿಶೀಲನೆ ನಡೆಸಿದ್ವು. ಹುಸಿ ಬಾಂಬ್ ಬೆದರಿಕೆ ಮೇಲ್ ಅನ್ನೋದು ಖಚಿತವಾಗಿದೆ. ಕಾರಾಗೃಹ ಇಲಾಖೆ DGPಯಾಗಿ ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ಅಲೋಕ್ ಕುಮಾರ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಜೈಲಿನಲ್ಲಿ ಯಾವುದೇ ಅಕ್ರಮಗಳು ನಡೆಯದಂತೆ CM ಸಿದ್ದರಾಮಯ್ಯ ಸೂಚಿಸಿದ್ದು ಅಲೋಕ್ ಕುಮಾರ್ ಜೈಲಲ್ಲಿ ಜಾಲಾಡಿದ್ದಾರೆ. ಕೊಲೆ ಆರೋಪಿ ನಟ ದರ್ಶನ್ ಬ್ಯಾರಕ್ಕಿಗೂ ಅಲೋಕ್ ಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ರು. ಒಂದೇ ನಂಬರ್ ಪ್ಲೇಟ್ ಹಾಕೊಂಡು ಸಂಚರಿಸ್ತಾ ಇದ್ದ ಖಾಸಗಿ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಕೋಲಾರ ಜಿಲ್ಲೆ KGF ತಾಲೂಕಿನ ಕೋಟಿಲಿಂಗೇಶ್ವರ ಸಮೀಪ ಒಂದು ಖಾಸಗಿ ಬಸ್ ಅನ್ನ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ಪಡೆದರು. GMG ಟ್ರಾವೆಲ್ಸ್ ಹೆಸರಿನ 2 ಖಾಸಗಿ ಬಸ್ಗಳು KL 06 R7522 ಒಂದೇ ನಂಬರ್ ಪ್ಲೇಟ್ ಹಾಕಲಾಗಿತ್ತು. ಕೊಪ್ಪಳ ತಾಲೂಕಿನ ಬಿಸರಳ್ಳಿಯ ಅನುದಾನಿತ ಶಾಲೆ ಹಾಗೂ ಹೊಸ ನಿಂಗಾಪುರ ಶಾಲೆಯ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆಯಾಗಿದ್ವು. ಈ ಬಗ್ಗೆ TV9 ಕೂಡ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ಈ ವರದಿ ಬಳಿಕ ಇಲಾಖೆ ಅಧಿಕಾರಿಗಳು ಅಲರ್ಟ್ ಆಗಿದ್ದು ಇವತ್ತು ಶಾಲಾ ಮುಖ್ಯ ಶಿಕ್ಷಕರ ಮೀಟಿಂಗ್ ಕರೆದಿದ್ದಾರೆ. ಅಕ್ಷರ ದಾಸೋಹ ಅಧಿಕಾರಿಗಳ ನೇತೃತ್ವದಲ್ಲಿ ವಲಯವಾರು ಮುಖ್ಯ ಶಿಕ್ಷಕರ ಸಭೆ ನಡೆಯಲಿದೆ. ಬೇರೊಬ್ಬನ ಮದುವೆಯಾದ್ರೂ ಬಿಡದೆ ಸಂಸಾರದ ಮುರಿದ ಹಳೆ ಲವರ್ ಮನೆ ಮುಂದೆ ವಿವಾಹಿತೆ ಧರಣಿ ಮಾಡಿದ್ಲು. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪಲಿಚರ್ಚು ಗ್ರಾಮದಲ್ಲಿ ಘಟನೆ ನಡೆದಿದೆ. ಪಲಿಚರ್ಚು ಗ್ರಾಮದ ಅಂಬರೀಶ್ ಪ್ರೀತಿಸ್ತಾ ಇದ್ದ ಯುವತಿಗೆ ಬೇರೆ ಮದುವೆಯಾಗಿತ್ತು. ಆದರೆ ಇಬ್ಬರು ಜೊತೆಗಿದ್ದ ವಿಡಿಯೋವನ್ನ ಗಂಡನಿಗೆ ಕಳುಹಿಸಿ ಸಂಸಾರ ಹಾಳು ಮಾಡಿದ್ದಾನೆ ಅಂತ ಆರೋಪಿಸಿ ಧರಣಿ ನಡೆಸಿದ್ಲು. ಆದರೆ ಪ್ರಿಯಕರ ಮನೆಗೆ ಬೀಗ ಜಡಿದು ಪರಾರಿಯಾಗಿದ್ದಾನೆ. ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿನ್ ಪಬ್ ವಿರುದ್ಧ FIR ದಾಖಲಾಗಿದೆ. ಅವಧಿ ಮೀರಿ ಪಬ್ ಅಂಡ್ ರೆಸ್ಟೋರೆಂಟ್ ತೆರೆದಿದ್ದ ಹಿನ್ನೆಲೆ ಮ್ಯಾನೇಜರ್, ಸಿಬ್ಬಂದಿ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಲಾಗಿದೆ. ರೆಸಿಡೆನ್ಸಿ ರಸ್ತೆಯಲ್ಲಿ ಇರುವ ಸೋರ್ ಬ್ಯಾರಿ ಪಬ್ ವಿರುದ್ಧವೂ FIR ದಾಖಲಾಗಿದೆ. 103 KP ಆಕ್ಟ್ ಅಡಿಯಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH